ಅನ್ಯಸ್ಯ ದೋಷಂ ಪಶ್ಯಂತಿ ಅನ್ಯಸ್ಯ ದೋಷಂ ಪಶ್ಯಂತಿ ಸುಸೂಕ್ಷ್ಮಮಪಿ ತತ್ಪರಾಃ ಸ್ವನೇತ್ರಮಿವ ನೇಕ್ಷಂತೆ ಸ್ವನೇತ್ರಮಿವ ನೇಕ್ಷಂತೆ ಸ್ವದೋಷಂ ಮಲಿನಾ ಜನಾಃ ಸ್ವನೇತ್ರಮಿವ ನೇಕ್ಷಂತೆ ಸ್ವದೋಷಂ ಮಲಿನಾ ಜನಾಃ. ಎಲ್ಲ ಸಹೃದಯ ಶ್ರೋತೃಗಳಿಗೆ ನನ್ನ ಪ್ರಣಾಮಗಳು. ಇನ್ನೊಂದು ಅರ್ಥಗರ್ಭಿತವಾದ ಆತ್ಮಾವಲೋಕನ ಮಾಡಿಕೊಳ್ಳಬೇಕಾದಂತಹ ಶ್ಲೋಕದ ಜೊತೆಗೆ ನಿಮ್ಮ ಮುಂದೆ ಇದ್ದೇವೆ. ಈ ಶ್ಲೋಕ ಹೀಗಿದೆ: ಅನ್ಯಸ್ಯ ದೋಷಂ ಪಶ್ಯಂತಿ ಸುಸೂಕ್ಷ್ಮಂ ಅಪಿ ತತ್ಪರಾಃ ಸ್ವನೇತ್ರಂ ಇವ ನ ಈಕ್ಷಂತೆ ಸ್ವದೋಷಂ ಮಲಿನಾ ಜನಾಃ ಅಂತ. ಈ ಇಡೀ ಶ್ಲೋಕ ಎನ್ನುವುದು ದುರ್ಜನರ ಅಥವಾ ಮಲಿನವಾದಂತಹ ವ್ಯವಹಾರವುಳ್ಳ ಜನರ ಸ್ವಭಾವವನ್ನು ಉದಾಹರಣೆ ಸಹಿತ ವರ್ಣನೆಯನ್ನು ಮಾಡ್ತದೆ. ನಾವು ಯಾವಾಗಲೂ ಸಜ್ಜನರ ಬಗ್ಗೆ ತಿಳಿದುಕೊಳ್ಬೇಕು. ದುರ್ಜನರ ವ್ಯವಹಾರ ಏಕೆ ತಿಳ್ಕೊಳ್ಬೇಕು ಅಂತಂದರೆ, ದುರ್ಜನರ ವ್ಯವಹಾರವನ್ನು ನೋಡಿ ಅವರ ಹಾಗೆ ನಾವು ಬದುಕಬಾರದು ಎನ್ನುವುದನ್ನು ತಿಳ್ಕೊಳ್ಬೇಕು. ಹೇಗೆ ರಾಮಾಯಣವನ್ನು ಓದಿದಾಗ ರಾಮಾದಿವತ್ ವರ್ತನೀಯಂ ನ ರಾವಣಾದಿವತ್ ಅಂತ ಹೇಗೆ ನಮಗೆ ತಿಳುವಳಿಕೆ ಬರ್ತದೆಯೋ, ಹಾಗೆ ಮಲಿನವಾದ ಜನರ ಸ್ವಭಾವವನ್ನು ಹೇಳಿ ತನ್ಮುಖೇನ ಅಂತಹ ಮಲಿನತೆ ನಮ್ಮಲ್ಲಿ ಬರಬಾರದು ಎಂಬುದು ಕವಿಯ ಉದ್ದೇಶ. ಅದಕ್ಕೋಸ್ಕರ ಈ ಶ್ಲೋಕದ ರಚನೆಯನ್ನು ಮಾಡಿದ್ದಾರೆ. ಶ್ಲೋಕದ ಅರ್ಥ ಹೀಗಿದೆ: ತತ್ಪರಾಃ ಮಲಿನಾಃ ಜನಾಃ ಸುಸೂಕ್ಷ್ಮಂ ಅಪಿ ಅನ್ಯಸ್ಯ ದೋಷಂ ಪಶ್ಯಂತಿ. ಮಲಿನಾಃ ಜನಾಃ, ಮಲಿನರಾದಂತಹ ಜನರು, ದುರ್ಜನರು. ತತ್ಪರಾಃ, ಇನ್ನೊಬ್ಬರ ವಿಷಯದಲ್ಲಿಯೇ ಯಾವಾಗಲೂ ನಿರತರಾಗಿದ್ದುಕೊಂಡು, ಅನ್ಯಸ್ಯ ದೋಷಂ ಸುಸೂಕ್ಷ್ಮಂ ಅಪಿ ಪಶ್ಯಂತಿ, ಅತ್ಯಂತ ಸೂಕ್ಷ್ಮವಾಗಿದ್ದರೂ ಕೂಡ ಇನ್ನೊಬ್ಬರ ದೋಷವನ್ನು ಅವರು ನೋಡ್ತಾರೆ. ಅದೇ ತಾವೇ ಮಾಡಿದ ದೋಷವನ್ನು ಅವರು ಗ್ರಹಿಸುವುದಿಲ್ಲ ಎನ್ನುವುದಕ್ಕೆ ಒಂದು ಉಪಮೆಯನ್ನು ಕೊಡ್ತಾನೆ. ಮಲಿನಾಃ ಜನಾಃ, ದುರ್ಜನರು, ಸ್ವದೋಷಂ, ತನ್ನದೇ ಆದ ದೋಷವನ್ನು, ಸ್ವನೇತ್ರಂ ಇವ ನ ಈಕ್ಷಂತೆ, ನಮ್ಮ ಕಣ್ಣು ಎನ್ನುವುದು ಬೇರೆ ಎಲ್ಲವನ್ನು ಕೂಡ ನೋಡ್ತದೆ, ಆದರೆ ಕಣ್ಣು ಕಣ್ಣನ್ನೇ ನೋಡುವುದಿಲ್ಲ, ನಮ್ಮ ಕಣ್ಣು ನಮ್ಮ ಕಣ್ಣನ್ನೇ ನೋಡುವುದಿಲ್ಲ. ಅದೇ ರೀತಿಯಾಗಿ ಈ ಮಲಿನವಾದ ಜನರು ತಮ್ಮ ದೋಷವನ್ನು ತಾವು ಗುರುತಿಸದೆ, ನೋಡದೆ ಇನ್ನೊಬ್ಬರಲ್ಲಿರುವಂತಹ ದೋಷವನ್ನು ಮಾತ್ರ ಅವರು ಗ್ರಹಿಸ್ತಾರೆ ಅಂತ ಈ ಶ್ಲೋಕ ಹೇಳುತ್ತೆ. ಸ್ವನೇತ್ರಂ ಇವ ನೇಕ್ಷಂತೆ ಸ್ವದೋಷಂ ಮಲಿನಾಃ ಜನಾಃ. ಈ ಪಂಚ ಜ್ಞಾನೇಂದ್ರಿಯಗಳು ಅಂತ ಹೇಳೋದು ಬಹಿರ್ಮುಖವಾಗಿ ಇರುವಂತಹದ್ದು. ಅದು ಹೊರಗಿನ ಪ್ರಪಂಚದಲ್ಲಿ, ನಮ್ಮ ಸುತ್ತಮುತ್ತಲಿನ ಪ್ರಪಂಚದಲ್ಲಿ ಕಾಣುವ ಎಲ್ಲವನ್ನೂ ಕೂಡ ನಮಗೆ ಅನುಭವಕ್ಕೆ ತಂದುಕೊಡ್ತದೆ. ಇನ್ನೊಬ್ಬರ ದೋಷವನ್ನು ವಿಶೇಷವಾಗಿ ಕಣ್ಣು ಎನ್ನುವುದು ಗ್ರಹಿಸ್ತದೆ. ತನ್ನ ದೋಷವನ್ನು, ತನ್ನಲ್ಲಿರುವ ಮಲಿನತೆಯನ್ನು ಕಣ್ಣು ನೋಡುವುದಿಲ್ಲ ಅಂತ ಹೇಳುವ ಮುಖಾಂತರ ದುರ್ಜನರಾದವರು ಯಾವಾಗಲೂ ಇನ್ನೊಬ್ಬರ ದೋಷವನ್ನು ಎತ್ತಿ ತೋರಿಸುತ್ತಾರೆಯೇ ಹೊರತು ತಮ್ಮ ದೋಷವನ್ನು ತಾವು ಗುರುತಿಸಿಕೊಳ್ಳುವುದಿಲ್ಲ. ಇನ್ನೊಂದು ಶ್ಲೋಕ ಇದನ್ನೇ ಹೇಳುತ್ತೆ: ಖಲಹ ಸರ್ಷಪ ಮಾತ್ರಾಣಿ ಪರಚ್ಛಿದ್ರಾಣಿ ಪಶ್ಯತಿ. ಖಲಹ ಅಂತಂದರೆ ದುರ್ಜನ. ಅವನು ಒಂದು ಸಾಸಿವೆ ಕಾಳಿನಷ್ಟು ಚಿಕ್ಕದಾದರೂ ಕೂಡ ಇನ್ನೊಬ್ಬರ ದೋಷವನ್ನು ಗ್ರಹಿಸ್ತಾನೆ, ನೋಡ್ತಾನೆ. ಆತ್ಮನಃ ಬಿಲ್ವಗಾತ್ರಾಣಿ ಪಶ್ಯನ್ನಪಿ ನ ಪಶ್ಯತಿ. ಅದೇ ತನ್ನಲ್ಲಿ ಬಿಲ್ವಪತ್ರೆಯ ಕಾಯಿಯಷ್ಟು ದೊಡ್ಡದಾದ ದೋಷ ಇದ್ದರೂ ಕೂಡ ಅದನ್ನು ಆತ ಗ್ರಹಿಸುವುದಿಲ್ಲ ಅಂತ. ಇದು ಮನುಷ್ಯರಲ್ಲಿ ಇರುವ ಸಜ್ಜನಿಕೆ ಮತ್ತು ದುರ್ಜನಿಕೆಯ ಸ್ವಭಾವಗಳ ವರ್ಣನೆ ಆಗಿದೆ. ಈ ಶ್ಲೋಕ ಇಂತಹ ವಿವರವನ್ನು ಹೇಳ್ತದೆ. ನಾವು ಮಲಿನ ಜನರ ಹಾಗೆ ಬದುಕದೆ
ಸಜ್ಜನರ ಹಾಗೆ ನಮ್ಮ ಜೀವನವನ್ನು ರೂಢಿಸಿಕೊಳ್ಳಬೇಕು ಎಂಬುದು ಈ ಶ್ಲೋಕದ ಅರ್ಥ.